ಯಾರನ್ನು ನಂಬಬಾರ್ದಾಗಿತ್ತು, ಅತಿಯಾಗಿ ನಮ್ದು ಒಂದು ಪಾಠ ಕಲಿತು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಸಹಜವಾಗಿ ಅವ್ರು ನೋವಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗ್ಲಿ ನಾವಾಗ್ಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಹಿಡ್ಕೊಂಡೆ ಇಬ್ರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಅವ್ರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ. ಪಾಪ ನಮ್ಮ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರೆ, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಇರೋದು ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಅವರೇನು ಒತ್ತಾಯಪೂರ್ವಕವಾಗಿ ಅವರೇನು ಹಾಕಿಲ್ಲ. ಈ ಎರಡೂ ಪಕ್ಷಗಳು ಕೂತು ತೀರ್ಮಾನ ಮಾಡೇ ಆಗಿರುವಂಥದ್ದು. ಹಾಗಾಗಿ ಒಂದು ಅವರ ಪಕ್ಷದಲ್ಲೂ ಕೂಡ ಇವತ್ತು 6-7 ಮತಗಳು ಅಡ್ಡ ಮತದಾನ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನೋವಾಗ್ತಕ್ಕಂಥದ್ದು ಸಹಜ. JDS ಪಕ್ಷಕ್ಕೆ ಎಷ್ಟು ನೋವು ಬೇಸರ ಆಗಿದೆ, ನಮಗೂ ಕೂಡ ಅಷ್ಟೇ ಬೇಸರ ಆಗಿದೆ. ನಾವು 2 ಸ್ಥಾನಗಳನ್ನು ಗೆದ್ದಿರ್ಬೋದು, ಆದರೆ ನಮಗೂ ಕೂಡ ಅಪಮಾನ ಆಗಿದೆ. ನಮ್ಮ ಶಾಸಕರು ಕೂಡ ಅಡ್ಡ ಮತದಾನ ಆಗಿದೆ. ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತೇವೆ. ನಮ್ಮ ವರಿಷ್ಠರನ್ನು ನಾನು ಕೂಡ ಭೇಟಿ ಮಾಡ್ತೇನೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಏನಿದೆ ನಮ್ಮ ರಾಷ್ಟ್ರೀಯ ನಾಯಕರು ತಿಳಿಸ್ತೇನೆ. 5 ಜನ JDS ಇಂದ ಅಡ್ಡ ಮತದಾನ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಕಾಂಗ್ರೆಸ್ಸಿನ ಆಂತರಿಕ ಗೊಂದಲದಿಂದ JDS ಪಕ್ಷಕ್ಕೆ ಕನಿಷ್ಠ 4-5 ಮತಗಳು ಬರಬಹುದು ಅನ್ನೋ ಲೆಕ್ಕಾಚಾರ ಅವ್ರಿಗೂ ಕೂಡ ಇತ್ತು. ಆದರೆ ಅದು ಆಗಿಲ್ಲ. ಮತ್ತು JDSನ 18 ಮತಗಳು ಇಂಟ್ಯಾಕ್ಟ್ ಇರ್ತದೆ ಅಂತೇಳಿ ಪಾಪ ಅವ್ರು ಅಂದ್ಕೊಂಡಿದ್ರು, ಅದು ಕೂಡ ಅದು ಆಗಿಲ್ಲ. ನಾವು ಕೊಟ್ಟಂಥ ಮತಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಎಲ್ಲವೂ ಕೂಡ ಇವತ್ತಲ್ಲ ನಾಳೆ ಸಂಪೂರ್ಣ ಒಂದು ಚಿತ್ರಣ ನಮಗೆ ಸಿಕ್ಕೇ ಸಿಗುತ್ತೆ. ನಮ್ಮ ಶಾಸಕರು JDS ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು ಕೂಡ ದ್ರೋಹನೇ, ತಾಯಿಗೆ ಮೋಸ ಮಾಡದಂತೆ. BJP ಶಾಸಕರು ನಮ್ಮ BJP ಅಭ್ಯರ್ಥಿಗೆ ಮೋಸ ಮಾಡಿದ್ರು ಕೂಡ ಅದು ತಾಯಿಗೆ ಮೋಸ ಮಾಡದಂತೆ. ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಯಾರನ್ನು ನಂಬಬಾರ್ದಾಗಿತ್ತು, ಅತಿಯಾಗಿ ನಮ್ದು ಒಂದು ಪಾಠ ಕಲಿತು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಸಹಜವಾಗಿ ಅವ್ರು ನೋವಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗ್ಲಿ ನಾವಾಗ್ಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಹಿಡ್ಕೊಂಡೆ ಇಬ್ರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಅವ್ರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ. ಪಾಪ ನಮ್ಮ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರೆ, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಇರೋದು ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಅವರೇನು ಒತ್ತಾಯಪೂರ್ವಕವಾಗಿ ಅವರೇನು ಹಾಕಿಲ್ಲ. ಈ ಎರಡೂ ಪಕ್ಷಗಳು ಕೂತು ತೀರ್ಮಾನ ಮಾಡೇ ಆಗಿರುವಂಥದ್ದು. ಹಾಗಾಗಿ ಒಂದು ಅವರ ಪಕ್ಷದಲ್ಲೂ ಕೂಡ ಇವತ್ತು 6-7 ಮತಗಳು ಅಡ್ಡ ಮತದಾನ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನೋವಾಗ್ತಕ್ಕಂಥದ್ದು ಸಹಜ. JDS ಪಕ್ಷಕ್ಕೆ ಎಷ್ಟು ನೋವು ಬೇಸರ ಆಗಿದೆ, ನಮಗೂ ಕೂಡ ಅಷ್ಟೇ ಬೇಸರ ಆಗಿದೆ. ನಾವು 2 ಸ್ಥಾನಗಳನ್ನು ಗೆದ್ದಿರ್ಬೋದು, ಆದರೆ ನಮಗೂ ಕೂಡ ಅಪಮಾನ ಆಗಿದೆ. ನಮ್ಮ ಶಾಸಕರು ಕೂಡ ಅಡ್ಡ ಮತದಾನ ಆಗಿದೆ. ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತೇವೆ. ನಮ್ಮ ವರಿಷ್ಠರನ್ನು ನಾನು ಕೂಡ ಭೇಟಿ ಮಾಡ್ತೇನೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಏನಿದೆ ನಮ್ಮ ರಾಷ್ಟ್ರೀಯ ನಾಯಕರು ತಿಳಿಸ್ತೇನೆ. 5 ಜನ JDS ಇಂದ ಅಡ್ಡ ಮತದಾನ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಕಾಂಗ್ರೆಸ್ಸಿನ ಆಂತರಿಕ ಗೊಂದಲದಿಂದ JDS ಪಕ್ಷಕ್ಕೆ ಕನಿಷ್ಠ 4-5 ಮತಗಳು ಬರಬಹುದು ಅನ್ನೋ ಲೆಕ್ಕಾಚಾರ ಅವ್ರಿಗೂ ಕೂಡ ಇತ್ತು. ಆದರೆ ಅದು ಆಗಿಲ್ಲ. ಮತ್ತು JDSನ 18 ಮತಗಳು ಇಂಟ್ಯಾಕ್ಟ್ ಇರ್ತದೆ ಅಂತೇಳಿ ಪಾಪ ಅವ್ರು ಅಂದ್ಕೊಂಡಿದ್ರು, ಅದು ಕೂಡ ಅದು ಆಗಿಲ್ಲ. ನಾವು ಕೊಟ್ಟಂಥ ಮತಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಎಲ್ಲವೂ ಕೂಡ ಇವತ್ತಲ್ಲ ನಾಳೆ ಸಂಪೂರ್ಣ ಒಂದು ಚಿತ್ರಣ ನಮಗೆ ಸಿಕ್ಕೇ ಸಿಗುತ್ತೆ. ನಮ್ಮ ಶಾಸಕರು JDS ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು ಕೂಡ ದ್ರೋಹನೇ, ತಾಯಿಗೆ ಮೋಸ ಮಾಡದಂತೆ. BJP ಶಾಸಕರು ನಮ್ಮ BJP ಅಭ್ಯರ್ಥಿಗೆ ಮೋಸ ಮಾಡಿದ್ರು ಕೂಡ ಅದು ತಾಯಿಗೆ ಮೋಸ ಮಾಡದಂತೆ. ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ.